ಎರಡೆರಡು ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಜಿ ಪರಮೇಶ್ವರ್ ಬೇಸರ ಹೊರಹಾಕಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ದಲಿತ ಎಂಬ ಕಾರಣಕ್ಕೆ ಪರಮೇಶ್ವರ್ ಅವರನ್ನ ಕಡೆಗಣಿಸಲಾಯಿತಾ? ಮಂಗಳೂರಿನ ಆದಿ ದ್ರಾವಿಡ ಸಮಾವೇಶದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರ ಹೊರಹಾಕಿದ್ದಾರೆ. 3 ಬಾರಿ ಗೃಹ ಸಚಿವನಾದರೂ ಕೂಡ ಈವರೆಗೆ ಕೀಳರಿಮೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವನಾದರೂ ಕೂಡ ದಲಿತ ಎಂಬ ಕೀಳರಿಮೆ ಇದೆ. ಪರಮೇಶ್ವರ್ ಎಲ್ಲ ಸರಿ ಕಂಡ್ರಿ, ಅವನು ದಲಿತ ಎಂಬ ಕೀಳರಿಮೆ ಈಗಲೂ ಕೂಡ ಕಾಡುತ್ತೆ. ಈ ಕೀಳರಿಮೆ ತೆಗೆದು ಹಾಕಬೇಕು ಅಂದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ದ್ರಾವಿಡ ಸಮಾವೇಶದಲ್ಲಿ ತಮ್ಮ ಸಮುದಾಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ನೋವಿನ ಮಾತುಗಳನ್ನು ಆಡೋದಕ್ಕೆ ಎರಡೆರಡು ಬಾರಿ ಸಿಎಂ ಆಗುವಂತಹ ಚಾನ್ಸ್ ಕೈ ತಪ್ಪಿದ್ದೇ ಕಾರಣವಾಯಿತಾ? ಮತ್ತೊಮ್ಮೆ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರ ಹೊರಹಾಕಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನಾನು ಗೊಲ್ಲಹಳ್ಳಿ ಎನ್ನುವಂತ ಹಳ್ಳಿಯಲ್ಲಿ ಹುಟ್ಟಿದವನು. ಅಲ್ಲಿಂದ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಂತೆ ನಮ್ಮ ತಂದೆ ತಾಯಿ ನನಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟರು. ಹೊರದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಿಕೊಂಡು ಬರುವಂತ ಅವಕಾಶವನ್ನು ಕೂಡ ನನಗೆ ಸಿಕ್ತು. ಈ ರಾಜ್ಯದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ರಾಜೀವ್ ಗಾಂಧಿಯವರ ಸಲಹೆಯಂತೆ 35 ವರ್ಷ ರಾಜಕಾರಣದಲ್ಲಿ ಕಳೆದಿದ್ದೇನೆ. ಅನೇಕ ಬಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅದಕ್ಕೆಲ್ಲದಕ್ಕೂ ಮೀರಿ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ 8 ವರ್ಷ ಕೆಲಸ ಮಾಡಿದ್ದೇನೆ. 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ಇದು ಒಂದು ರೀತಿಯಲ್ಲಿ ರೆಕಾರ್ಡ್ ಯಾರು ಮಾಡಲಿಲ್ಲ. ಈ ರಾಜ್ಯದಲ್ಲಿ 3 ಬಾರಿ ಗೃಹ ಸಚಿವನಾಗಿ ಯಾರು ಮಾಡಲಿಲ್ಲ. ಆದ್ರೆ ದುರ್ದೈವದ ಸಂಗತಿ ಏನಪ್ಪಾ ಅಂದ್ರೆ, ಪರಮೇಶ್ವರ್ ಎಲ್ಲ ಸರಿ ಕಂಡ್ರಿ, ಆದ್ರೆ ಅವನು ದಲಿತ. ಈ ಕೀಳರಿಮೆಯನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ತಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗದೆ ಹೋದ್ರೆ ಈ ತುಳಿತಕ್ಕೆ ಒಳಗಾಗಿರುವ, ಶೋಷಿತ ಒಳಗಾಗಿರುವ ಸಮುದಾಯ ಹಾಗೆ ಮುಂದುವರ್ಕೊಂಡು ಹೋಗ್ತದೆ ವಿನಃ ನಮ್ಮ ರಕ್ಷಣೆಗೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, 2 ಬಾರಿ ಸಿಎಂ ಸ್ಥಾನ ಕೈ ತಪ್ಪತ್ತೆ. ಹೆಸರು ಮುಂಚೂಣಿಗೆ ಬಂದರೂ ಕೂಡ 2 ಬಾರಿ ಸಿಎಂ ಸ್ಥಾನದಿಂದ ವಂಚಿತರಾಗ್ತಾರೆ. ಅದೇ ರೀತಿಯಾಗಿ ಜಿ ಪರಮೇಶ್ವರ್ ಅವರು ಸಿಎಂ ಸ್ಥಾನದಿಂದ ವಂಚಿತರಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಬೇಸರ ಹೊರಹಾಕಿದ್ರು. ಇದೀಗ ಮತ್ತೊಮ್ಮೆ ಜಿ ಪರಮೇಶ್ವರ್ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರ ಹೊರಹಾಕಿದ್ರ ಅಂತ? ಸಂತೋಷ್, ನಿಜವಾಗ್ಲೂ ಕೂಡ ಈ ಒಂದು ಹೇಳಿಕೆ ಈ ಒಂದು ಅನುಮಾನಕ್ಕೆ ಈಗ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ನಡೆದಂತ ಆದಿ ದ್ರಾವಿಡ ಸಮಾವೇಶ ಏನು ಮಂಗಳೂರಲ್ಲಿ ನಡೆದಿತ್ತು, ಇದರಲ್ಲಿ ಮಾತನಾಡುತ್ತಾ ಪರಮೇಶ್ವರ್ ಅವರು ಹೇಳುವಂತ ಒಂದು ಮಾತಿದೆ. ಈ ಸಮಾವೇಶದಲ್ಲಿ ಪ್ರಪ್ರಥಮ ಒಂದು ಭಾಷಣದ ಮೊದಲಲ್ಲೇ ಅವರು ಹೇಳ್ತಾರೆ, ನಾನು ಕೂಡ ನಿಮ್ಮದೇ ಒಂದು ಆದಿ ದ್ರಾವಿಡ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಅನ್ನುವಂಥದ್ದನ್ನ ಹೇಳ್ತಾರೆ. ಇದನ್ನ ಉಲ್ಲೇಖ ಮಾಡಿದ ಬಳಿಕ ಈಗ ಈ ಸಮಾಜದಲ್ಲಿ ಶೋಷಣೆ ಅನ್ನುವಂಥದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು ಇನ್ನೂ ಮಾತಿಲ್ಲ ಅನ್ನುವ ರೀತಿ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಒಂದು ಗುರುತಿಸುವಿಕೆ ಅನ್ನುವಂಥದ್ದು ಇದೆ ಬಿಟ್ರೆ ಯಾವುದೇ ರೀತಿಯ ಒಂದು ಸ್ಥಾನಮಾನ ಅನ್ನುವಂಥದ್ದು, ಸೂಕ್ತ ರೀತಿಯ ಸ್ಥಾನಮಾನ ಇಲ್ಲ ಅನ್ನುವಂತ ವಿಚಾರವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇದಾದ ಬಳಿಕ ಅವರು ಮಾತನಾಡ್ತಾ ಹೇಳುವಂತ ಒಂದು ಮಾತು, ನಾನು ಕೂಡ ಪಕ್ಷಕ್ಕೋಸ್ಕರ ಬಹಳಷ್ಟು ದುಡಿದಿದ್ದೇನೆ, ಪಕ್ಷದ ಅಧ್ಯಕ್ಷನಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದೇನೆ, ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದೀನಿ, 3 ಬಾರಿ ನಾನು ರಾಜ್ಯದ ಗೃಹ ಮಂತ್ರಿಯಾಗಿ ಕೂಡ ಕೆಲಸವನ್ನ ಮಾಡಿದ್ದೀನಿ. ಆದ್ರೆ ಇದೆಲ್ಲ ಓಕೆ, ಆದ್ರೂ ಕೂಡ ನಾನೊಬ್ಬ ದಲಿತ ಅನ್ನುವಂತ ರೀತಿಯಲ್ಲಿ ನನ್ನನ್ನ ನೋಡ್ಲಾಗ್ತಿದೆ ಅನ್ನುವಂತ ಒಂದು ದಾಟಿಯ ಮಾತನ್ನ ಅವರಲ್ಲಿ ಆಡಿರುವಂತದ್ದು. ಎಲ್ಲ ಓಕೆ, ಆದ್ರೆ ಪರಮೇಶ್ವರ್ ಎಲ್ಲ ಸರಿ, ಆದ್ರೆ ಅವರೊಬ್ಬ ದಲಿತ ಅನ್ನುವ ರೀತಿಯಲ್ಲಿ ನನ್ನ ನೋಡ್ತಾರೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋಕ್ಕೋಸ್ಕರ ಅವರೊಂದು ಆ ಮಾತನ್ನ ಹೇಳಿರುವಂತದ್ದು. ಇದಲ್ಲದೆ ಅವರ ಸಮಾಜದವರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಕೀಳರಿಮೆಯಿಂದ ಹೊರಬರಬೇಕು ಅಂದ್ರೆ ನೀವು ಒಗ್ಗಟ್ಟಾಗಬೇಕು, ಬೆಂಬಲವನ್ನ ನೀಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮಾತು ಪರಮೇಶ್ವರ್ ಅವರು ತಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ರ, ಅಂದ್ರೆ ತಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಅನ್ನುವಂತ ತಮ್ಮ ಸಮಾಜದವರಿಗೆ ಒಂದು ಸಂದೇಶವನ್ನ ಕೊಟ್ಟರು ಏನೋ ಅನ್ನುವಂತ ಒಂದು ಚರ್ಚೆ
ಚರ್ಚೆಗೂ ಕೂಡ ಇದು ಕಾರಣವಾಗ್ತಾ ಇರುವಂತದ್ದು. ಇದು ಇಲ್ಲವಾದಲ್ಲಿ ಇದೇ ರೀತಿಯ ಶೋಷಣೆಗಳು ಮುಂದುವರಿದೆ. ಅಂದ್ರೆ 3 ಬಾರಿ ಗೃಹ ಮಂತ್ರಿ ಆದರೂ ಕೂಡ ಪರಮೇಶ್ವರ್ ಅವರನ್ನ ಅವರ ಒಂದು ಜಾತಿಯ ವಿಚಾರವಾಗಿ ಕಡೆಗಣಿಸಲಾಯಿತು. ಅಂದ್ರೆ ಅವರು ಕೂಡ ಮುಖ್ಯಮಂತ್ರಿಯ ಒಂದು ಆಕಾಂಕ್ಷೆ ಆಗಿದ್ದು, ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದಕ್ಕೆ ಅಡೆತಡೆ ಆಗಿದ್ದು ಇದೇ ಒಂದು ಜಾತಿ ಅನ್ನುವಂತ ವಿಚಾರವು ಆ ವಿಚಾರದ ಒಂದು ನೋವನ್ನ ಹೊರ ಹಾಕೋದಕ್ಕೆ ಈ ಒಂದು ಸಮಾವೇಶದಲ್ಲಿ ಪರಮೇಶ್ವರ್ ಅವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ರ ಅನ್ನುವಂತ ಒಂದು ಚರ್ಚೆಗೂ ಕೂಡ ಈಗ ಇದು ಕಾರಣವಾಗ್ತಾ ಇರುವಂತದ್ದು. ಆದ್ರೆ ಇದರ ಬಗ್ಗೆ ಮತ್ತೆ ಪ್ರಶ್ನೆಯನ್ನ ಮಾಡಿದ ಸಂದರ್ಭ ನಾನು ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿ ವಿಚಾರವಾಗಿ ಈ ವಿಚಾರವನ್ನ ಹೇಳಿದಂತದ್ದಲ್ಲ, ಅಥವಾ ಯಾವುದೇ ಒಂದು ಪಕ್ಷದ ವಿಚಾರವಾಗಿ ಹೇಳಿದಂತದ್ದಲ್ಲ. ಸಮಾಜದಲ್ಲಿ ಈ ರೀತಿಯ ಒಂದು ಮೇಲು ಕೀಳು, ಒಂದು ಕೀಳರಿಮೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದ ವಿಚಾರವಾಗಿ ನಾನು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೇನೆ ಅನ್ನುವಂಥದ್ದೊಂದು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಭಾವನಾತ್ಮಕವಾಗಿ ಮಾತನಾಡುವಂತ ಸಂದರ್ಭ ತಮಗೆ ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲ್ಪಟ್ಟರು ಅಥವಾ ತಮಗೆ ಸೂಕ್ತವಾದ ಸ್ಥಾನಮಾನವನ್ನ ನೀಡಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯಗಳು ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.